ಅಯೋಧ್ಯ ಶ್ರೀ ರಾಮ ಮಂದಿರ ಅಭಿಷೇಕಕ್ಕೆ ಹೋಗಿದ್ದ ತುಪ್ಪ ನಿಮಗೂ ಕೂಡ ಇಲ್ಲಿ ಸಿಗುತ್ತೆ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ. ಇಲ್ಲಿಂದ ಒಂದು 52 ಕಿಲೋಮೀಟ್ರ್ ದೂರದಲ್ಲಿ ನಮ್ಮದು ಫಾರ್ಮ್ ಹೌಸ್. ಅಲ್ಲಿ ನಾವು ಈ ಹಸುಗಳನ್ನು ನಾವು ಸಾಕ್ಕೊಂಡಿದ್ದೀವಿ. ಹಾಲು ಕರೆದು ಎಪ್ಪಾಕಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ಬೆಣ್ಣೆನ ತುಪ್ಪ ಮಾಡಿ ಆ ತುಪ್ಪನ ಈ ಥರ ಕ್ಯಾರಿಯರಲ್ಲಿ ನಾವು ತೊಗೊಂಡು ಬರ್ತೀವಿ ಸರ್. ಇಲ್ಲಿ ನೋಡಿ, ಪ್ಯೂರ್ ದೇಸಿ ಗಿರ್ ಹಸುವಿನ ಗೀ ಇದೆ ಆ್ಯಕ್ಚುಲಿ. ಸೂಪರಾಗಿ ಕಾಣಿಸ್ತೀವಿ. ನಿಮಗೆ ಕಾಣಿಸೋದಷ್ಟೇ ಸೂಪರ್ ಅಲ್ಲ, ಒರಿಜಿನಲ್ ಕೂಡ ಹೆಲ್ದಿಯಾಗಿರುತ್ತೆ. ಒಂದು ಬೆನ್ನು ಇರುತ್ತೆ ಗೊತ್ತಾ ಸರ್, ಅದು ಭುಜ, ಎತ್ತಿನ ಭುಜ ಇರುತ್ತಲ್ಲ, ಆ ಭುಜ ಯಾವುದಿರುತ್ತೋ ಅದು ದೇಸಿ ಹಸು ಆ್ಯಂಡ್ ನಾಟಿ ಹಸು. ಪ್ಯೂರ್ ತುಪ್ಪ ಮಾಡ್ತಾಯಿದ್ರು ಸೌದೆ ಒಲೆಯಲ್ಲಿ ಕಾಯಿಸಿ, ಆ ಥರ ಪ್ರೋಸೆಸ್ ಇರೋಂಥ ತುಪ್ಪ ನಮ್ಮಲ್ಲಿ. ಭುಜಕ್ಕೆ ಸೂರ್ಯನ ಕಿರಣ ಬೆಳಗ್ಗೆ ಹೊತ್ತು ಅದು ಬಿದ್ದಾಗ ಅಲ್ಲಿ ಡಿ ವಿಟಮಿನ್ ಶುರು ಆಗುತ್ತೆ. ಅದು ಹಾಲಿನ ಮುಖಾಂತರ ಹೋಗಿ ನಮಗೆ ಸಿಗುತ್ತೆ. ಆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ತಿಂದಾಗ 100% ಡಿ ವಿಟಮಿನ್ ನಮ್ಮಲ್ಲಿ ಬಾಡಿಲಿ ಎನರ್ಜಿ ಆಗಿರುತ್ತೆ. ಇದಕ್ಕೆಲ್ಲ ಒಂದು ರಾಮಬಾಣ. ಇದು ನಮಗೆ ಬೇಕು ಡಿ ವಿಟಮಿನ್, ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ, ನಮ್ಮ ಸೆಲ್ಫ್ ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಈ ತುಪ್ಪಗಳು, ಈ ಬೆಣ್ಣೆ, ಈ ಥರ ಹಾಲು, ದೇಸಿ ಹಸುವಿನ ಹಾಲು, ತುಪ್ಪ, ಬೆಣ್ಣೆಗಳನ್ನ ನಾವು ಯೂಸ್ ಮಾಡಬೇಕು. ಅಮೃತ ಆವಾಗಿನ ಕಾಲದವ್ರು ನೋಡಿದರು, ತುಂಬ ರಾಮಾಯಣ ಮಹಾಭಾರತ ಕಾಲದಲ್ಲಿ ಅಮೃತ ಇತ್ತು. ಅಮೃತ ಇವತ್ತಿನ ಕಾಲಕ್ಕೆ ಅಮೃತ ಅಂದ್ರೇ ಈ ದೇಸಿ ಹಸುವಿನ ತುಪ್ಪ. ಇದು ನಿಜವಾಗಿದ್ದು ಅಮೃತ ಆ್ಯಕ್ಚುಲಿ. ಅಯೋಧ್ಯ ಶ್ರೀ ರಾಮ ಮಂದಿರ ಅಭಿಷೇಕಕ್ಕೆ ಹೋಗಿದ್ದ ತುಪ್ಪ ನಿಮಗೂ ಕೂಡ ಇಲ್ಲಿ ಸಿಗುತ್ತೆ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ. ಆ್ಯಂಡ್ ಇದರ ಸ್ಪೆಷಾಲಿಟಿ, ತುಪ್ಪ ಅನ್ನುವಾಗಲೇ ಸ್ಪೆಷಲ್ ಆ್ಯಕ್ಚುಲಿ. ಒಂದು ಊಟಕ್ಕೆ ಮತ್ತು ನಮ್ಮ ಹೆಲ್ತ್ಗೆ ಚೆನ್ನಾಗಿರಬೇಕು, ರುಚಿಯಾಗಿರಬೇಕು ಅಂತಂದರೆ ತುಪ್ಪ ತುಂಬ ಅವಶ್ಯಕತೆ. ಬಟ್ ಅದರಲ್ಲಿ ಒರಿಜಿನಲ್ ಇರಬೇಕು. ಈಗ ತುಪ್ಪ ಅನ್ನುವಾಗ ಈ ಅಡಲ್ಟ್ರೇಟೆಡ್ ಆ್ಯಂಡ್ ನಾನ್ ಪ್ಯೂರಿಟಿ ಇದನ್ನೆಲ್ಲ ತೊಗೊಂಡು ನಾವು ನಾವು ತುಪ್ಪ ತಿಂದ್ವಿ ಬಟ್ ನಮಗೇನು ಯೂಸ್ ಆಗಿಲ್ಲ ಅಂತಂದ್ರೆ ಅದು ಯೂಸ್ ಬರೋಲ್ಲ. ಆ್ಯಕ್ಚುಲಿ ಈ ಥರ ಒರಿಜಿನಲ್ ತುಪ್ಪ ತಿನ್ನಬೇಕು. ಇದು ದೇಸಿ, ಪ್ಯೂರ್ ದೇಸಿ ಗಿರ್ ಹಸುವಿನ ಗೀ ಇದೆ ಆ್ಯಕ್ಚುಲಿ. ಸೂಪರಾಗಿ ಕಾಣಿಸ್ತೀವಿ. ನಿಮಗೆ ಕಾಣಿಸೋದಷ್ಟೇ ಸೂಪರ್ ಅಲ್ಲ, ಒರಿಜಿನಲ್ ಕೂಡ ಹೆಲ್ದಿಯಾಗಿರುತ್ತೆ ಸರ್. ಸ್ಮೆಲ್ ನಿಮಗೆ ಫೋನಲ್ಲಿ ತೋರ್ಸೋಕ್ಕಾಗಲ್ಲ, ಬಟ್ ಸ್ಮೆಲ್ ಅಥೆಂಟಿಕ್ ಆಗಿರುತ್ತೆ. ಸುಮಾರು ಒಂದು 70-80 ವರ್ಷಗಳ ಹಿಂದೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಏನು ಹಸು ಕಟ್ಟಿ ಸಾಕಿ ಒರಿಜಿನಲ್ ಆಗಿ ಒಂದು ಪ್ಯೂರ್ ತುಪ್ಪ ಮಾಡ್ತಾಯಿದ್ರು ಸೌದೆ ಒಲೆಯಲ್ಲಿ ಕಾಯಿಸಿ, ಆ ಥರ ಪ್ರೋಸೆಸ್ ಇರೋಂಥ ತುಪ್ಪ ನಮ್ಮಲ್ಲಿ. ಬಟ್ ಇದೆಲ್ಲ ನೋಡಿ ಸರ್, ತುಪ್ಪ ಅನ್ನುವಾಗ ಎಷ್ಟು ತುಪ್ಪ ಇದು, ರೇಟ್ ಎಷ್ಟು ಹೇಳಿ, ಇಷ್ಟು ಜಾಸ್ತಿ ಆಯಿತು ಅಂತಾರೆ. ಪ್ಯೂರ್ ತುಪ್ಪ ಬೇಕು ಅಂತಂದರೆ ರೇಟ್ ಜಾಸ್ತಿನೇ ಇರುತ್ತೆ ಸರ್. ಯಾಕೆಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ. ಈಗ ನಮ್ಗೆ ಚಿನ್ನ ಬೇಕು ಅಂದಾಗ ಚಿನ್ನ ಮಾರ್ಕೆಟಲ್ಲಿ ರೇಟ್ ಎಷ್ಟಿದೆ ಇವಾಗೆಲ್ಲ 7,000 8,000 ಹತ್ತತ್ರ ಹೋಗಿದೆ. ಆವಾಗ ಚಿನ್ನ ಅದು ಎಲ್ಲೇ ಹೋದ್ರೂ 10 ರೂಪಾಯಿ 20 ರೂಪಾಯಿ ವೇರಿಯೇಷನ್ ಇರ್ಬೋದು, ಬಿಟ್ಟರೆ ಬಾಕಿ ಚಿನ್ನನ ಅಷ್ಟೇ ರೇಟಿಗೆ ಕೊಡ್ತಾರೆ. ಅಲ್ಲೆಲ್ಲೋ 1,500 ರೂಪಾಯಿಗೆ ಸಿಗುತ್ತಂತೆ, ಬನ್ನಿ ಅಲ್ಲಿ 2,000 ರೂಪಾಯಿಗೆ ಸಿಗುತ್ತೆ, ನಿಮ್ಮ ಚಿನ್ನ ಏನು ಅಷ್ಟು ಅಂತ ಯಾರೂ ಅದನ್ನು ಕೇಳಲ್ಲ. ಯಾಕೆಂತಂದರೆ ಆ ಪ್ಯೂರಿಟಿ ಗೊತ್ತಿದೆ. ಹಾಗೆ ದಯವಿಟ್ಟು ನಾನು ಎಲ್ಲ ಜನರಿಗೆ, ಪಬ್ಲಿಕ್ಕಿಗೆ ಹೇಳೋದಷ್ಟೇ, ಪ್ಯೂರಿಟಿನ ನೀವು ಒಂದು ಸ್ವಲ್ಪ ಅನಲೈಸ್ ಮಾಡಿ ತಗೊಳ್ಳಿ. ತುಪ್ಪ ಅಂದ ತಕ್ಷಣ 600 ರೂಪಾಯಿ 700 ರೂಪಾಯಿಗೆ ಸಿಗುತ್ತೆ ಅಂದ ತಕ್ಷಣ ನಾನು ಬ್ರ್ಯಾಂಡ್ ಹೆಸರು ಯಾವುದೂ ಎತ್ಕೊಳ್ಳಲ್ಲ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ನಮಗೆ ಕೈಗೆ ಎಟ್ಗುತ್ತೆ ಅಂತ ಡೂಪ್ಲಿಕೇಟೆಲ್ಲ ತೊಗೊಂಡು ಹೆಲ್ತನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ತುಪ್ಪ ತಿನ್ನೋದೇ ಹೆಲ್ತ್ಗೋಸ್ಕರ. ಅಂದರೆ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಲಿ, ಜಾಯಿಂಟ್ ಪೈನ್ ಎಲ್ಲ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ. ಯಾಕೆಂತಂದರೆ ಏಜ್ ಆದವ್ರಿಗೆಲ್ಲ, ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಮಕ್ಕಳಿಗೆಲ್ಲ ಈ ಜಾಯಿಂಟ್ ಪೈನ್ ಎಲ್ಲ ಬರಬಾರ್ದು, ಬೋನ್ ಸ್ಟ್ರಾಂಗ್ ಆಗಿರಬೇಕು ಅಂತ ಈ ತುಪ್ಪ ತಿಂತಾರೆ. ಏನಕ್ಕೆಂದ್ರೆ ಅದು ಗ್ರೀಸ್ ಇದ್ದಂಗೆ ನಮ್ಮ ಬಾಡಿಗೆ. ವೆಹಿಕಲ್ಗೆ ಗ್ರೀಸ್ ಹೆಂಗೆ ಸವಿಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ತುಪ್ಪ ನಮ್ಮ ಬಾಡಿಗೆ ಗ್ರೀಸ್ ಥರ ಆ್ಯಕ್ಚುಲಿ. ಇದು ಯೂಸ್ ಮಾಡಲೇಬೇಕು. ಮತ್ತು ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎರಡಿದೆ. ಕೊಲೆಸ್ಟ್ರಾಲ್ ಅಂತಂದರೆ ಈ ತುಪ್ಪ, ಬೆಣ್ಣೆ ಮತ್ತು ಎಳ್ಳೆಣ್ಣೆ, ಇದೆಲ್ಲ ಗುಡ್ ಕೊಲೆಸ್ಟ್ರಾಲ್ ಸರ್ ಆ್ಯಕ್ಚುಲಿ. ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ. ಇದೆಲ್ಲ ನಮ್ಮ ಬಾಡಿಗೆ ಹೋದಾಗ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಪ್ಲೀಟ್ ಆ ಜಾಗದಲ್ಲಿ ಈ ಗುಡ್ ಕೊಲೆಸ್ಟ್ರಾಲ್ ಹೋಗಿ ಕೂತು ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾವು ತುಪ್ಪ ತಿನ್ನಬೇಕು. ಅದರಲ್ಲಿ ಏನಂದ್ರೆ ನಮ್ಮ ಆಯ್ಕೆ ಕರೆಕ್ಟಾಗಿರಬೇಕು. ದೇಸಿ ತುಪ್ಪಗಳು, ನಮ್ಮ ಮಲೆನಾಡು ಗಿಡ್ಡ, ಅಮೃತ ಮಹಲ್, ಸಾಯಿವಾಲ, ಗಿರ್, ಈ ಥರ ಒಂದು ನಾಟಿ ದೇಸಿ ಹಸುವಿನ ತುಪ್ಪ ನಾವು ತಿನ್ನಬೇಕು. ಇದರಲ್ಲಿ ನಿಮಗೆ ಸ್ಪೆಷಾಲಿಟಿ ಏನಂದರೆ, ಅದಕ್ಕೂ ಇದಕ್ಕೇನು, ಇದರಲ್ಲಿ ಡಿ ವಿಟಮಿನ್ ತುಂಬ ಜಾಸ್ತಿ ಇರುತ್ತೆ. ಹೇಗೆ ಹಸುವಿಂದು ಬೆನ್ನು ಇರುತ್ತೆ ಗೊತ್ತಾ ಸರ್, ಅದು ಭುಜ, ಎತ್ತಿನ ಭುಜ ಇರುತ್ತಲ್ಲ, ಆ ಭುಜ ಯಾವುದಿರುತ್ತೋ ಅದು ದೇಸಿ ಹಸು ಆ್ಯಂಡ್ ನಾಟಿ ಹಸು. ಭುಜ ಇರಲ್ಲ, ಫ್ಲ್ಯಾಟ್ ಇರುತ್ತೆ ಗೊತ್ತಾ, ಅದು HF ಮತ್ತು ಜರ್ಸಿ. ಇದು ಮ್ಯಾನ್ ಮೇಡ್ ಮತ್ತು ಗಾಡ್ ಮೇಡ್ ಇರೋದು, ಭುಜ ಇರೋದು ಗಾಡ್ ಮೇಡ್ ಹಸು. ಮ್ಯಾನ್ ಮೇಡ್ ಅಂತಂದರೆ ಹಾಲ್ಗೋಸ್ಕರ ನಮ್ಮ ಫಾರಿನ್ ಹೊರಗಡೆ ಅದನ್ನು ಕೃತಕವಾಗಿ ರೆಡಿ ಮಾಡ್ಕೊಂಡಿದ್ದು ಫ್ಲಾಟ್ ಬೆನ್ನಿರೋಂಥದ್ದನ್ನು, ಅದು ಮ್ಯಾನ್ ಮೇಡ್ ಹಸುಗಳು. ಅದು 40 ಲೀಟ್ರ್ 30 ಲೀಟ್ರ್ ಈ ಥರ ಎಲ್ಲ ಹಾಲು ಕೊಡುತ್ತೆ. ಅದರಲ್ಲೂ ತುಪ್ಪ ಬರುತ್ತೆ, ಅದು ಹಾಲೇ ಆ್ಯಕ್ಚುಲಿ. ಬಟ್ ಅದೆಲ್ಲ ಮ್ಯಾನ್ ಮೇಡ್
ಗಾಡ್ ಮೇಡ್ ಅಂತಂದರೆ ಅದು ಬಂದು ಆ ಭುಜಕ್ಕೆ ಸೂರ್ಯನ ಕಿರಣ ಬೆಳಗ್ಗೆ ಹೊತ್ತು ಅದು ಬಿದ್ದಾಗ ಅಲ್ಲಿ ಡಿ ವಿಟಮಿನ್ ಶುರು ಆಗುತ್ತೆ. ಅದು ಹಾಲಿನ ಮುಖಾಂತರ ಹೋಗಿ ನಮಗೆ ಸಿಗುತ್ತೆ. ಆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ತಿಂದಾಗ 100% ಡಿ ವಿಟಮಿನ್ ನಮ್ಮಲ್ಲಿ ಬಾಡಿಲಿ ಎನರ್ಜಿ ಆಗಿರುತ್ತೆ. ನಮಗೆ ಹ್ಯೂಮನ್ಗೆ ಅದು ಡಿ ವಿಟಮಿನ್, ಸೂರ್ಯನ ಕಿರಣ ಅದು ಬೇಕೇ ಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲಿ ಹೊರಗಡೆ ಬೆಳಗ್ಗೆ ಎದ್ದೇಳುವಾಗೆ ಲೇಟಾಗಿ ಹೋಗಿರುತ್ತೆ, ಯಾರೂ ಎದ್ದುಕೊಂಡು ಹೊರಗಡೆ ಹೋಗಿ ನಿಂತ್ಕೊಳ್ಳಲ್ಲ. ಇದಕ್ಕೆಲ್ಲ ಒಂದು ರಾಮಬಾಣ. ಇದು ನಮಗೆ ಬೇಕು ಡಿ ವಿಟಮಿನ್. ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ, ನಮ್ಮ ಸೆಲ್ಫ್ ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಈ ತುಪ್ಪಗಳು, ಈ ಬೆಣ್ಣೆ, ಈ ಥರ ಹಾಲು, ದೇಸಿ ಹಸುವಿನ ಹಾಲು, ತುಪ್ಪ, ಬೆಣ್ಣೆಗಳನ್ನ ನಾವು ಯೂಸ್ ಮಾಡಬೇಕು. ಅದು ನಮಗೆ ನಾರ್ಮಲ್ಲಾಗಿ ಹೊರಗಡೆ ಪ್ರಾಕ್ಟಿಕಲಾಗಿ ಸಿಗದೇ ಇರುವಾಗ ಇದ್ರ ಮುಖಾಂತರ ಅದನ್ನು ನಾವು ತೊಗೋಬೋದು ಸರ್. ಆ್ಯಕ್ಚುಲಿ ಇದು ಯಾವುದು ಸರ್ ಹಸು? ಇದು ಗಿರ್ ಹಸು. ಇದು ದೇಸಿ ಗಿರ್ ಹಸು. ನೀವೇ ಸಾಕಿದ್ದೀರಾ ಸರ್ ಇದು? ಖಂಡಿತವಾಗ್ಲೂ ನಮ್ಮ ನೋಡಿ ರೂಟ್ ನಮ್ಮ ಕೈಲಿರೋದನ್ನು ಮಾತ್ರ ನಾವು ಒರ್ಜಿನಲ್ ಆ ಥರ ಹೇಳ್ಬೋದು ಒಂದು ಪ್ರೌಡಿಂದ. ನಾವು ಸುಮ್ಮನೆ ಇದು ಒರ್ಜಿನಲ್ ಅಂತ ಎಲ್ಲ ಹೇಳಕ್ಕೆ ನಮ್ಮ ಕೈಲಿರಬೇಕಲ್ಲ. ನಾವೇ ಹಸು ಸಾಕಿದ್ದೀವಿ, ಗೀರ್ ಹಸು, ದೇಸಿ ಗೀರ್ ಹಸುನ ನಾವು ಸಾಕಿದ್ದೀವಿ. ಅದರದ್ದೇ ನಾವೇ ಹಾಲು ಕರೆದು, ಹೆಪ್ಪಾಕಿ, ಮೊಸರು ಕಡ್ದು, ಮಜ್ಜಿಗೆ ಮಾಡಿ, ಅದರಿಂದ ಬೆಣ್ಣೆ ತೆಗೆದು, ಬೆಣ್ಣೆನ 2 days ಸ್ಟೋರ್ ಮಾಡಿ, ಅದಾದ ನಂತರ ಸೌದೆ ಒಲೆಯಲ್ಲಿ ತುಪ್ಪ ಕಾಯಿಸ್ತೀವಿ ಸರ್. ಇದು ಎಸ್ ಸೌದೆ ಒಲೆಯಲ್ಲೇ ಕಾಯಿಸೋದು. ಟ್ರೆಡಿಷನ್ ಅಂದರೆ ಟ್ರೆಡಿಷನ್ನೇ ಸರ್. ಈಗ ಸುಮ್ಮನೆ ಇಲ್ಲಿ ಬಾಟಲಲ್ಲಿ ತುಂಬಿಟ್ಟು ಪ್ಯಾಕೇಜಿಂಗ್ನ ಚೆನ್ನಾಗಿ ಮಾಡಿಬಿಟ್ಟು ಸರ್ ಪ್ಯೂರ್ ಅದು ಇದಲ್ಲ, ಪ್ರೋಸೆಸ್ ನಮಗೆ ಗೊತ್ತಿರಬೇಕಲ್ಲ. ಆ್ಯಕ್ಚುಲಿ ಅದನ್ನು ನಾವು ಮಾಡ್ತಾಯಿದ್ದೀವಿ. ಪ್ರೈಸ್ ಎಲ್ಲ ಹೆಂಗೆ ಸರ್? ತುಂಬ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಖಂಡಿತವಾಗ್ಲೂ ಪ್ರೈಸ್ ಜಾಸ್ತಿನೇ ಇರುತ್ತೆ. ನಾನು ನಿಮ್ಗೆ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಗೋಲ್ಡ್ ಅನ್ನುವಾಗ ಅದಕ್ಕೆ ಪ್ರೈಸ್ ಜಾಸ್ತಿನೇ, ಅದಕ್ಕೆ ನಮಗೆ ಗೋಲ್ಡ್ ಬೇಕು. ಇಲ್ಲ ಅದಕ್ಕೆ ಕೋಟಿಂಗ್ ಅದು ಇದು ಅಂತಂದರೆ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಬಟ್ ನಾನು ಯಾಕೆ ಆ ಥರ ಕಂಪೇರ್ ಮಾಡಿದೆ ಅಂತಂದರೆ, ಮಾರ್ಕೆಟಲ್ಲಿ ಪ್ಯೂರಿಟಿನೇ ಇಲ್ಲದೇ ಅಡಲ್ಟ್ರೇಟೆಡ್ ಎಲ್ಲ ಮಾಡಿಕೊಂಡು ಕಡಿಮೆ ರೇಟ್ ಕೊಟ್ಟು ತುಂಬ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ನೋ ಕನ್ಫ್ಯೂಷನ್, 1 ಕ್ವಾಲಿಟಿ 1 ಪ್ರೈಸ್, ಬೆಸ್ಟ್ ಕ್ವಾಲಿಟಿ. ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೊತ್ತಾ, ನಾನು ಒರಿಜಿನಲ್ ತುಪ್ಪ ತಿನ್ನಬೇಕು, ನನಗೆ ಒರಿಜಿನಲ್ ಬೇಕು, ನನಗೆ ಪಕ್ಕಾ ದೇಸಿದಿರಬೇಕು, ಈ ಥರ ಎಲ್ಲ ಆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ್ದು ಆ್ಯಕ್ಚುಲಿ ಇದು ನೋಡಿ. ಇದು ಯಾಕೆ ಎಕ್ಸ್ಪೆನ್ಸಿವ್ ಅಂತಲೂ ಹೇಳ್ತೀನಿ. ಇದು ದೇಸಿ ಗಿರ್ ಹಸು. ಈ ತಳಿನೇ ಒಂದು ಹಸುನ ನಾವು ಖರೀದಿ ಮಾಡಬೇಕು ಅಂತಂದರೆ ₹1,00,000 ಮೇಲೆ, ಲಕ್ಷಾಂತರ ರೂಪಾಯಿ ಕೊಟ್ಟೆ ಖರೀದಿ ಮಾಡಬೇಕು. ಅದನ್ನು ತುಂಬ ಸೆನ್ಸಿಟಿವ್ ಆಗಿ ಸಾಕಬೇಕು. ನಾರ್ಮಲಾಗಿ ಫೀಡ್ಸು, ಅದನ್ನು ಎಸ್ತಿದ್ದು ತರಕಾರಿಗಳನ್ನೆಲ್ಲ ತುಂಬ್ಕೊಂಡೋಗೇನೋ ಹಾಕಿ ಖಂಡಿತ ಅದೆಲ್ಲ ನಡೆಯೋದೇ ಇಲ್ಲ ಈ ಹಸು ಹತ್ರ. ಇದು ಮಕ್ಕಳನ್ನ ಹೆಂಗೆ ಸಾಕ್ತೀವೋ ಆ ಥರ ಸಾಕಬೇಕು. ಒಂದಷ್ಟು ಆರ್ಗ್ಯಾನಿಕ್ಕಾಗೇ ಇರಬೇಕು. ಅವ್ರಿಗೆ ಕೊಡೋ ಫುಡ್ಗಳೆಲ್ಲ ಜೋಳದ ಕಡ್ಡಿ ಆಗಿರ್ಬೋದು, ಅದನ್ನು ಸೈಲೇಜ್ ಮಾಡಿ, ಅದನ್ನು ಸ್ಟೋರ್ ಮಾಡಿ ನೀಟಾಗಿ ಕೊಡಬೇಕು. ಅವಕ್ಕೆಲ್ಲ ಅಷ್ಟು ತುಂಬ ಕೇರ್ ಮಾಡಿ ಬೆಳೆಸ್ಬೇಕು ಅದನ್ನು. ಆ್ಯಂಡ್ ಅದಕ್ಕೆ ಒಂದು ದಿನದಲ್ಲಿ 2 ರಿಂದ 3 ಸರಿ ಕ್ಲೀನ್ ಮಾಡಬೇಕು. ಸ್ನಾನ 2 to 3 ಟೈಮ್ಸ್ ಸ್ನಾನ ಆಗಬೇಕು ಅದಕ್ಕೆ. ಅಂದರೆ ಬೆಳಿಗ್ಗೆ ಬಿಸಿಲಲ್ಲಿ ಕಟ್ಟಬೇಕು. ನಾನು ಈಗ ಹೇಳಿದೆ ನಿಮ್ಗೆ ಒಂದು ಎಕ್ಸಾಂಪಲು. ಅದು ಭುಜ ಇರುತ್ತಲ್ಲ, ಆ ಭುಜಕ್ಕೆ ಎಳೆ ಬಿಸಿಲು, ಸೂರ್ಯನ ಎಳೆ ಬಿಸಿಲು, ಆ ಕಿರಣಗಳು ಅದಕ್ಕೆ ತಗೊಳ್ಬೇಕು 1 or 2 hours. ಆವಾಗ ಅದು ಹಾಲು ಜನ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಇದು ಆ್ಯಕ್ಚುಲಿ ಇದ್ರದ್ದು ವಿಷಯ ಇರೋದು. ಮತ್ತು ಗೋಧೂಳಿ ಟೈಮಲ್ಲೂ ಕೂಡ ಹೊರಗಡೆ ಅದು ಕಟ್ಟಿದಾಗ ಕ್ಲೀನ್ ಮಾಡೋಕ್ಕೆ ಅಲ್ಲೂ ಅಷ್ಟೇ. ಆಗ ಸೂರ್ಯನ ಕಿರಣಗಳು ಅದಕ್ಕೆ ಬಿದ್ದು ಡಿ ವಿಟಮಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದು ಆ ಹಸು ಕೊಡೋದು 3 ರಿಂದ 4 ಲೀಟ್ರ್ ಹಾಲು ಕೊಡುತ್ತೆ. ಈ 1 ಲೀಟ್ರ್ ಹಾಲಿಗೆ ಮಾರ್ಕೆಟಲ್ಲಿ 100 ರಿಂದ 120 ರೂಪಾಯಿ ಇರುತ್ತೆ. 1 kg ಬೆಣ್ಣೆ ನಾವು ತೊಗೋಬೇಕು ಈ ಹಾಲಲ್ಲಿ ಅಂದರೆ ಹತ್ತತ್ರ 12 ರಿಂದ 14 ಲೀಟ್ರ್ ಹಾಲು ಇರಬೇಕು. 1 kg ತುಪ್ಪ ಮಾಡಬೇಕು ಈ ತುಪ್ಪ ಅಂತಂದರೆ 1 kg 700 ಗ್ರಾಮ್. ಇದು ನಾವಷ್ಟೇ ಅಲ್ಲ, ನಾವು ಹಸು ಕಟ್ಟಿದ್ದೀವಿ, ನಮ್ಗೆ ಇಷ್ಟ ಆಗುತ್ತೆ, ಪಕ್ಕದವ್ರು ಹಸು ಕೊಟ್ಟಾಗ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಜಾಸ್ತಿ ಆಗ್ಬೋದು, ಆ ಥರ ಇರೋಲ್ಲ. ನಾವು ನಮ್ಮ ಪಕ್ಕದವರು, ಬೇರೆ ಕಡೆಯವರು, ಗುಜರಾತಲ್ಲಿ, ಹೈದರಾಬಾದಲ್ಲಿ ಎಲ್ಲೇ ಹಸು ಕಟ್ಟಿ ಇದನ್ನು ಪ್ಯೂರಾಗಿ ತೆಗಿತೀನಿ ಅಂತಂದರೆ 12 ರಿಂದ 14 ಲೀಟ್ರ್ ಹಾಲಿದ್ದರೆ ಮಾತ್ರ 1 kg ಬೆಣ್ಣೆ ಬರುತ್ತೆ. 1 kg 700 ಗ್ರಾಮ್ ಬೆಣ್ಣೆ ಇದ್ದರೆ ಸೌದೆ ಒಲೆಯಲ್ಲಿ ಕಾಯಿಸಿದ್ರೆ 1 kg ತುಪ್ಪ ಈ ರೇಂಜಲ್ಲಿ ಇಷ್ಟು ಪ್ಯೂರ್ ಆಗಿರೋ ತುಪ್ಪ ಸಿಗುತ್ತೆ. ಇದರಲ್ಲಿ ಡಿ ವಿಟಮಿನ್ ತುಂಬ ಇರುತ್ತೆ. ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ, ಸ್ಕಿನ್ ಚಾರ್ಮ್ ಆಗುತ್ತೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಅದರಲ್ಲಿ ಮಕ್ಕಳಿಗಂತೂ ಮೆಮೊರಿ ಪವರ್ ಸೂಪರ್ ಆಗಿರುತ್ತೆ. ಆ್ಯಂಡ್ ಬೋನ್ ಸ್ಟ್ರಾಂಗ್ ಆಗುತ್ತೆ. ಇದು ಎಳೆ ವಯಸ್ಸಲ್ಲಿ ಮಕ್ಕಳಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು, ಅವ್ರಿಗೆಲ್ಲ ಬೋನ್ ಸ್ಟ್ರಾಂಗ್ ಆಗಿರುತ್ತೆ. ಎಳೆ ವಯಸ್ಸಿನಲ್ಲಿರೋರಿಗೆ ಬೆಳೀತಾ ಬೆಳೀತಾ ಬೋನ್ ಸ್ಟ್ರಾಂಗಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಯಸ್ಸಾದವ್ರಿಗೆ ಇನ್ನೂ ಒಂದಷ್ಟು ಬಲ ಕೊಡುತ್ತೆ. ಆ್ಯಂಡ್ ನೀ ಪೇಯ್ನ್ಸ್, ಜಾಯಿಂಟ್ ಪೇಯ್ನ್ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸಾಕಷ್ಟು ಹೇರ್ ಗ್ರೋತ್ ಆಗುತ್ತೆ, ಹೇರ್ ಲಾಸ್ ಕಂಟ್ರೋಲ್ ಆಗುತ್ತೆ. ಹೇಳ್ತಾ ಹೋದರೆ ಬೇಕಾದಷ್ಟು ಅಮೃತ ಅಂದ್ಕೊಳ್ಳಿ ಸರ್. ಈಗ ಅಮೃತ ಆವಾಗಿನ ಕಾಲದವ್ರು ನೋಡಿದರು, ತುಂಬ ರಾಮಾಯಣ ಮಹಾಭಾರತ ಕಾಲದಲ್ಲಿ ಅಮೃತ ಇತ್ತು. ಅಮೃತ ಇವತ್ತಿನ ಕಾಲಕ್ಕೆ ಅಮೃತ ಅಂದ್ರೇ ಈ ದೇಸಿ ಹಸುವಿನ ತುಪ್ಪ. ಇದು ನಿಜವಾಗಿದ್ದು ಅಮೃತ ಆ್ಯಕ್ಚುಲಿ. ಇದರಿಂದ ಎಷ್ಟೋ ಕಾಯಿಲೆಗಳಿಗೆ ರಾಮಬಾಣ. ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಸ್ಕಿನ್ ಚಾರ್ಮ್ ಇರುತ್ತೆ, ಮಕ್ಕಳಿಗೆ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಜಾಯಿಂಟ್ ಪೇಯ್ನ್ಸ್ಗಳೆಲ್ಲ ಕಂಟ್ರೋಲ್ಗೆ ಬರುತ್ತೆ, BP, ಥೈರಾಯ್ಡ್ ಇವೆಲ್ಲ ಕಂಟ್ರೋಲ್ಗೆ ಬರುತ್ತೆ. ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಿನದಾಗಿ ಈಗ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಅದು ದಪ್ಪ ಆಗಿಬಿಡ್ತೀವಿ, ಬೊಜ್ಜು ಬರುತ್ತೆ. ಖಂಡಿತವಾಗ್ಲಿಲ್ಲ.
ಗುಡ್ ಕೊಲೆಸ್ಟ್ರಾಲ್ ಬಾಡಿಗೆ ಬೇಕೇ ಬೇಕು, ಇಲ್ಲ ಅಂತಂದರೆ ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಗುರಿ ಆಗಿಬಿಡ್ತೀವಿ. ಇದನ್ನು ಆ್ಯಕ್ಚುಲಿ ಯಾವ ಡಾಕ್ಟ್ರುಗಳು ಸಜೆಸ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, 100% ಒಳ್ಳೆ ತುಪ್ಪ ತಿಂದರೆ ಒಬೆಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಗುಡ್ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋ ಜಾಗನ ಈ ಗುಡ್ ಕೊಲೆಸ್ಟ್ರಾಲ್ ಹೋಗಿ ಅದನ್ನು ಖಾಲಿ ಮಾಡಿಸ್ಬಿಡುತ್ತೆ ಆ್ಯಕ್ಚುಲಿ. ಅಷ್ಟು ಒಳ್ಳೇದು ಆ್ಯಕ್ಚುಲಿ. ಎಸ್. ಇದು ಕ್ವಾಂಟಿಟಿ ಎಲ್ಲ ಎಷ್ಟರಿಂದ ಸಿಗುತ್ತೆ ಸರ್? ಕ್ವಾಂಟಿಟಿ ಹತ್ತಿರ ನಿಮಗೆ 1/4 kg ಸಿಗುತ್ತೆ ನಮ್ಮಲ್ಲಿ. 250 ಗ್ರಾಮಿಂದನೂ 500 ಗ್ರಾಮ್ 1 kg ಸಿಗುತ್ತೆ ಸರ್. ಹಂಗನ್ಬಿಟ್ಟು ನಾವು ಬಲ್ಕಲ್ಲಿ ಕೊಡ್ತೀವಿ, ನಿಮಗೆ 100 kg ಬೇಕಾದರೂ ಕೊಡ್ತೀವಿ, ಈ ಕಾನ್ಸೆಪ್ಟ್ ನಮ್ಮ ಹತ್ರ ಇಲ್ಲ. ನಾವು ಸಾಕಿರೋ ಹಸುನಲ್ಲಿ ನಮಗೆ ಬರೋದು ಒಂದು ದಿನಕ್ಕೆ 8ರಿಂದ 10 kg ನಾವು ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಇದೆ ಅಷ್ಟೇ. ಅದಷ್ಟನ್ನು ಮಾತ್ರ ಕೊಡ್ತೀವಿ. ಅಕಸ್ಮಾತ್ ಖಾಲಿ ಆಯಿತು ಅಂತಂದರೆ ಬುಕ್ ಮಾಡ್ಕೊತೀವಿ. ಯಾರು ಫಸ್ಟು ಯಾರು ಬುಕ್ಕಿಂಗ್ ಮಾಡಿರ್ತಾರೆ ಅವ್ರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದನ್ನು ಇಲ್ಲೇ ಬಂದು ತೊಗೋಬೇಕು ಅಂತ ಏನಿಲ್ಲ, ನಿಮಗೆ ಕೊರಿಯರ್ ಕೂಡ ಮಾಡ್ತೀವಿ. ಕೊರಿಯರ್ ಸರ್ವಿಸು ಕೂಡ ಇದೆ. ನಾನೊಂದು ಹೇಳೋದಾದರೆ, ನಾವು ಕಷ್ಟಪಟ್ಟು ಸುಮಾರು 6-7 ವರ್ಷಗಳು ಸತತ ಪ್ರಯತ್ನ ನಮ್ಮದು ಈ ಥರ ಒಂದು ಒರಿಜಿನಲ್ ಪ್ರಾಡಕ್ಟ್ಗಳನ್ನ ಮಾಡೋಕ್ಕೆ. ನೀವು ಈ ಸ್ಟೋರಿಗೆ ಬಂದಾಗ ನಿಮಗೆ 70-80 ವರ್ಷಗಳ ಹಿಂದೆ ಯಾವ ಥರ ಇತ್ತು ಒಂದಷ್ಟು ಈ ಅಟ್ಮಾಸ್ಫಿಯರ್, ಆ ಫೀಲ್ ಅದು ನಿಮ್ಗೆ ಇಲ್ಲಿ ಸಿಗುತ್ತೆ. ಸ್ಟೋರಿಗೆ ಬಂದು ತೊಗೊಂಡ್ರೆ ನೀವು ಇನ್ನೂ ಇದ್ರ ಜೊತೆಗೆ ಬೇಕಾದಷ್ಟು ಪ್ರಾಡಕ್ಟ್ಗಳಿದೆ, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದನ್ನು ಅರೋಮಾ ನೋಡ್ಬೋದು, ಟೇಸ್ಟ್ ನೋಡ್ಬೋದು, ಮತ್ತು ಫುಡ್ಗೆ ಹಾಕಿ ತಿಂದು ನೋಡ್ಬೋದು. ಅಕಸ್ಮಾತ್ ಬರೋಕ್ಕಾಗಿಲ್ಲ, ದೂರದಲ್ಲಿ ಇದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ನಾವು ಕೊರಿಯರ್ ಮತ್ತು ಪೋರ್ಟರ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಏನೇನು ಪ್ರಾಡಕ್ಟ್ಸ್ ಇದೆ ಸರ್? ಬೇಕಾದಷ್ಟಿದೆ. ನಾವು ಮಿಲೆಟ್ಸಲ್ಲಿ ನಿಮಗೆ ಲಾಸ್ಟ್ ಟೈಮು ಗೊತ್ತಿತ್ತು ನಿಮಗೆ, ಮಿಲೆಟ್ಸಲ್ಲಿ ನಾವು ಸ್ಪೆಷಲಿಸ್ಟ್ ಆ್ಯಕ್ಚುಲಿ. ಮಿಲ್ಲೆಟ್ ನಮ್ಮಲ್ಲಿ ಫುಡ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಹೋಟೆಲ್ ಇದೆ ನೋಡಿ ಇಲ್ಲಿ. ಈ ಹೋಟೆಲಲ್ಲಿ ನಿಮಗೆ ಕಂಪ್ಲೀಟಾಗಿ ನೋ ರೈಸ್, ನೋ ವೀಟ್, ನೋ ರವಾ, ನೋ ಮೈದಾ, ನೋ ಸೋಡಾ, ನೋ ಕೆಮಿಕಲ್, ನೋ ರಿಫೈನ್ಡ್ ಆಯಿಲ್, ನೋ ಕಲರ್, ನೋ ಶುಗರ್, ನೋ ಪ್ರಿಸರ್ವೇಟಿವ್, ಇದು ಯಾವುದೂ ಇರಲ್ಲ ನಿಮಗೆ. ಬಟ್ ಆದರೂ ಬಿಸಿಬೇಳೆಭಾತ್ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಜಾಗರಿ ಭಾತ್ ಸಿಗುತ್ತೆ, ಪಡ್ಡು ಸಿಗುತ್ತೆ, ಪುಟ್ಟು ಸಿಗುತ್ತೆ, ಊತಪ್ಪಂ ಸಿಗುತ್ತೆ, ಕರ್ಡ್ ರೈಸ್ ಸಿಗುತ್ತೆ, ಚಪಾತಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಎಲ್ಲ ಥರದ ದೋಸೆ ಸಿಗುತ್ತೆ. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಸಮೋಸ, ಕಟ್ಲೆಟು, ಉದ್ದಿನೋಡ, ಮಸಾಲ ವಡ ಎಲ್ಲ ಮಿಲೆಟಲ್ಲಿ ಇರುತ್ತೆ ಸರ್. ಕಂಪ್ಲೀಟ್ ಅದ್ರಲ್ಲಿ ನಾವು ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡಲ್ಲ. ಕಂಪ್ಲೀಟ್ ಡೆಫಿನೆಟ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲೇ ಊಟ ಮಾಡಿ ಇದ್ರ ಟೇಸ್ಟ್ ನೋಡಿಕೊಂಡು ಇಲ್ಲಿರೋ ಪದಾರ್ಥಗಳನ್ನ ತೊಗೊಂಡೋಗಿ ಮನೆಯಲ್ಲೂ ಮಾಡ್ಕೊಬೋದು. ನಮ್ಮದು ಗಾಣ ಇದೆ, ಎಣ್ಣೆ ಗಾಣ ಇದೆ. ಕಂಪ್ಲೀಟಾಗಿ ಈ ಎಣ್ಣೆ ಗಾಣಗೆ ಇದೆಲ್ಲ ಎಣ್ಣೆನೂ ಕೂಡ ನಾವೇ ಮಾಡ್ತೀವಿ. ನಾನು ಹೇಳಿದ್ನಲ್ಲ ಸರ್, ರೂಟ್ ನಮ್ಮ ಕೈಲಿರುವಂಥದ್ದು, ನಾವು ಮಾಡ್ತಾ ಇದ್ದೀವಿ ಸರ್. ಇದು ಲೊಕೇಶನ್ ಬಂದು ಮಲ್ಲೇಶ್ವರಂ 10ನೇ ಕ್ರಾಸ್, ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್, ನಿಯರ್ ಆಶಾ ಫುಡ್ ಕ್ಯಾಂಪ್. ಅದು ತುಂಬ ಹಳೆ ಹೋಟೆಲ್, ಅದ್ರ ಪಕ್ಕ ಇರುತ್ತೆ ಸರ್. ಇದು BJP ಆಫೀಸ್ ರೋಡ್ ಆ್ಯಂಡ್ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ರೋಡ್ ಬರುತ್ತೆ ಇದು ಆ್ಯಕ್ಚುಲಿ.